ಮಹಾಭಾರತದಲ್ಲಿ ವೇದವ್ಯಾಸರ ಪಾತ್ರ ಹಾಗೆ ಮಹಾಭಾರತದ ರಚನೆ ಬಗ್ಗೆ. ಮಹಾಭಾರತವನ್ನ ವೇದವ್ಯಾಸರು ರಚನೆ ಮಾಡಿದ್ದಾರೆ. ಆ ಮಹಾಭಾರತದಲ್ಲಿ ವೇದವ್ಯಾಸರ ಜನನದ ನಿರೂಪಣೆಯೂ ಕೂಡ ಇದೆ. ಹೌದು. ಮಹಾಭಾರತದಲ್ಲಿ ಇಲ್ಲದೇ ಇರುವಂತಹ ವಿಷಯವೇ ಯಾವುದೂ ಇಲ್ಲ ಅಂತ ನಾನು ಆವಾಗಲೇ ಹೇಳಿದೆ. ಈ ಮಹಾಭಾರತ ರಚನೆ ಆದದ್ದೇ ಅದ್ಭುತ. ಮಹಾಭಾರತವನ್ನು ರಚನೆ ಮಾಡಿದ್ದು ಯಾವಾಗ? ವೇದವ್ಯಾಸರು ಅವತಾರ ಮಾಡಿ ಕೂಡಲೇ ವೇದಗಳ ವಿಭಾಗವನ್ನು ಮಾಡುತ್ತಾರೆ. ನಂತರದಲ್ಲಿ ಮಹಾಭಾರತ ರಚನೆಯನ್ನು ಮಾಡುತ್ತಾರೆ. ವ್ಯಾಸಃ ಷಟ್ಶತ ವರ್ಷೀಯ ಧೃತರಾಷ್ಟ್ರ ಮಜೀಜನ. ವೇದವ್ಯಾಸರಿಗೆ 600 ವರ್ಷ ಆದಾಗ ಧೃತರಾಷ್ಟ್ರ ಹುಟ್ಟಿದ್ದು. ಹೇಗೆ ಸಾಧ್ಯ ಇದು? ಧೃತರಾಷ್ಟ್ರ ಆವಾಗ ಹುಟ್ಟುತ್ತಾನೆ, ನಂತರದಲ್ಲಿ ಪಾಂಡು, ನಂತರದಲ್ಲಿ ವಿದುರ, ನಂತರದಲ್ಲಿ ದುರ್ಯೋಧನಾದಿಗಳು ಹುಟ್ಟಿದ್ದು. ಅವರಿಗೂ ಅದೇ ರೀತಿಯಲ್ಲಿ ಪಾಂಡವರಿಗೂ ನಡೆದಿರುವಂತಹ ಯುದ್ಧದ ಪ್ರಸಂಗದಲ್ಲಿ ಯಾರು ಯಾವ ಬಾಣ ಪ್ರಯೋಗ ಮಾಡುತ್ತಾರೆ, ಯಾವುದನ್ನ ಮಾತಾಡ್ತಾ ಇದ್ದಾರೆ, ಏನು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಿದ್ದಾರೆ, ಎಲ್ಲವನ್ನೂ ಕೂಡ ಮಹಾಭಾರತ ಹೇಳುತ್ತೆ.